ಚಿನ್ನ ಅಂತ ಕರೆಯುತ್ತಿದ್ದ ಈ ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆದ ರೈತರು ಸರ್ಕಾರದ ವಿರುದ್ಧ ಶಾಪ ಹಾಕುತ್ತಿದ್ದಾರೆ. ಹೀಗೆ ಚೆನ್ನಾಗಿ ಬೆಳೆದಿರೋ ಟೊಮ್ಯಾಟೊ ತೋಟ ಮತ್ತೊಂದೆಡೆ ರೈತರು ಬೆಳೆದ ತೋಟವನ್ನು ತಾವೇ ಕಿತ್ತು ಎಸೆಯುತ್ತಿರುವುದು, ಇದೆಲ್ಲ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದಲ್ಲಿ. 1 ಎಕರೆ ತೋಟದಲ್ಲಿ ಟೊಮ್ಯಾಟೊ ಬೆಳೆ ಇಡಬೇಕಾದರೆ ಕನಿಷ್ಠ 2 ರಿಂದ 2.5 ಲಕ್ಷ ಬೇಕು. ಮೇಲೆ ಮೆಸ್ ಕಟ್ಟಲು 70,000 ಬೇಕು. ಹೀಗೆ ಲೆಕ್ಕ ಹಾಕಿದರೆ 3 ಲಕ್ಷ ಖರ್ಚು ಮಾಡಿದರೂ ರೈತರು ದಿಕ್ಕು ಕಾಣದಾಗಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಈ ವರ್ಷ ಟೊಮ್ಯಾಟೊ ಬೆಳೆಗಾಗಿ ರೈತರು ತಮ್ಮ ಒಡವೆ ವಸ್ತ್ರ ಅಡ ಇಟ್ಟು ಬೆಳೆ ಇಟ್ಟಿದ್ದಾರೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮುದುಡು ರೋಗ ಬರೆ ಹಾಕಿದೆ. ಈ ಸಂಬಂಧ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಶಿವಾನಂದ ರೆಡ್ಡಿ ಮಾತನಾಡಿ, ರೈತರು ಟೊಮ್ಯಾಟೊ ಮುಖ್ಯ ಬೆಳೆಯಾಗಿ ಬೆಳೆಯುತ್ತಾ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಈ ವರ್ಷ ಇದಕ್ಕೆ ರೋಗ ಕಾಣಿಸಿಕೊಂಡಿದೆ. ಹಣ್ಣು ಬಿಡುವ ಕಾಲಕ್ಕೆ ಮುದುಡು ರೋಗ ಬಂದಿದ್ದು ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗಿ ಬೆಳೆಯನ್ನೇ ಕಿತ್ತು ಹಾಕುತ್ತಿರುವುದಾಗಿ ಹೇಳಿದ್ದಾರೆ. ರೈತರು ಟೊಮ್ಯಾಟೊ ಮುಖ್ಯ ಬೆಳೆ. ರೈತರಿಗೆ ಈ ಸೀಸನ್ ಅಂದರೆ ಸೀಸನ್ಗೋಸ್ಕರ ಪ್ರತಿ ವರ್ಷನೂ ಕಾತ್ಕೊಂಡಿರ್ತಾರೆ. ಗೊಬ್ಬರ ಹೊಡೆದು ಮಣ್ಣು ಹೊಡೆದು ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ಸೀಸನ್ಗೋಸ್ಕರ ಕಾತ್ಕೊಂಡಿರ್ತಾರೆ. ಮಾರ್ಚ್ ಏಪ್ರಿಲಲ್ಲಿ ಪ್ರತಿ ವರ್ಷ ಆವ್ರೇಜಲ್ಲಿ ಟೊಮ್ಯಾಟೊ ಬೆಳೆ ಬೆಳೆಯೋದಕ್ಕೆ ಎಲ್ಲ ತಯಾರಾಗಿರ್ತಾರೆ ರೈತರು. ಅಂದರೆ ಹೋದ ವರ್ಷ ಸ್ವಲ್ಪ ಪ್ರಾರಂಭ ಆಯಿತು, ಈ ವರ್ಷ ಅಂತೂ ಗಿಡ ನೋಡಿ, ನೀವೇ ನೋಡಿ, ಈ ಥರ ಆಗಿದೆ. ರೈತರು ಏನು ಮಾಡಬೇಕು ಅನ್ನೋದೇ ಅರ್ಥನೇ ಆಗ್ತಾಯಿಲ್ಲ. 1 ಎಕರೆ ಟೊಮ್ಯಾಟೊ ಬೆಳೆಬೇಕಂದ್ರೆ 2 ರಿಂದ 2.5 ಲಕ್ಷ ಬೇಕು. ಈ ವರ್ಷ ಪ್ಲಸ್ ಮೇಲ್ಗಡೆ ಮೆಸ್ ಕಟ್ಟೋದು ಅದೊಂದು 70-80 ಸಾವಿರ 1 ಎಕರೆಗೆ ಖರ್ಚು ಮಾಡಿದ್ದಾರೆ. ಅಂದರೆ 3 ಲಕ್ಷ ಮೇಲೆ ಖರ್ಚು ಮಾಡಿ ಈ ವರ್ಷ ಏನೂ ಪ್ರಯೋಜನ ಇಲ್ಲ. ಎಲ್ಲ ಹಾಳಾಗಿದ್ದಾರೆ, ತುಂಬ ಲಾಸಲ್ಲಿದ್ದಾರೆ. ಏನು ದಿಕ್ಕು ತೋಚುವಂಥ ಪರಿಸ್ಥಿತಿ ಇಲ್ಲ. ಈಗ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ರೈತರು ಎಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂದರೆ ಒಡವೆ ವಸ್ತ್ರ ಎಲ್ಲ ಬ್ಯಾಂಕಲ್ಲಿ ಇಕ್ಬಿಟ್ಟು ಈ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಹೋದ ವರ್ಷ ಬಂದಿದ್ರೆ ಈ ವರ್ಷ ಬಂಡವಾಳ ಹಾಕೋರು. ಈ ವರ್ಷ ಬಂಡವಾಳ ಇಲ್ಲ. ಬಂಡವಾಳ ಇಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ, ಎಲ್ಲ ಮನೆಯಲ್ಲಿರೋದು ಒಡವೆ ವಸ್ತ್ರ ಎಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಮುತ್ತೂಟ್ ಫೈನಾನ್ಸು ಅಲ್ಲಿ ಇಲ್ಲಿ ಎಲ್ಲ ತೊಗೊಂಡೋಗಿ ಇಕ್ಬಿಟ್ಟು ಬಂಡವಾಳ ಹಾಕಿದ್ದಾರೆ. ಈಗ ಈ ಥರ ಆಗಿದೆ. ಈಗ ಏನು ಮಾಡಬೇಕು ಅನ್ನೋದೇ ತೋರಿಸ್ತಾ ಇಲ್ಲ. ಆದ್ದರಿಂದ ತಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ಬೇಡ್ಕೊಳ್ಳೋದೇ ಅಂದರೆ ತಕ್ಷಣ ಸರ್ಕಾರ ಸ್ಪಂದಿಸಿ ರೈತರ ಸಹಾಯಕ್ಕೆ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. 1 ಎಕರೆಯಲ್ಲಿ ಬೆಳೆ ಬೆಳೆಯಲು 3.5 ಲಕ್ಷ ಖರ್ಚು ಮಾಡಬೇಕು. ಇದಕ್ಕಾಗಿ ಮನೆಯಲ್ಲಿರುವ ಒಡವೆ ವಸ್ತ್ರಗಳನ್ನು ಬ್ಯಾಂಕಿನಲ್ಲಿ ಗಿರವಿ ಇಟ್ಟು ತಂದು ಬೆಳೆಯ ಮೇಲೆ ಹಾಕಿದ್ದೇವೆ. ಈಗ ರೋಗ ಬಾಧೆಯಿಂದ ಬೆಳೆ ಹಾಳಾಗಿದೆ. ವಾರಕ್ಕೆ 2 ಬಾರಿ ಔಷಧಿ ಸಿಂಪಡಣೆ ಮಾಡಿದರೂ, ಉತ್ತಮ ರೀತಿಯಲ್ಲಿ ಔಷಧೋಪಚಾರ ಮಾಡಿದರೂ ಬೆಳೆ ಉಳಿಸಿಕೊಳ್ಳಲು ಆಗುತ್ತಿಲ್ಲ. ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ನೆರವಿಗೆ ನಿಲ್ಲುವ ಬದಲು ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ. ಟೊಮ್ಯಾಟೊ ಹಣ್ಣಿಗೆ ಬಂಪರ್ ಬೆಲೆ ಇರುವ ಈ ಕಾಲದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ಹೋದ ವರ್ಷ 2023ರಿಂದ ಈ ಟೊಮ್ಯಾಟೊಗೆ ಈ ಒಂದು ಮುದುಡು ರೋಗ ಬಂತು. ಬಟ್ ಇದುವರೆಗೂ ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಬಟ್ ಇದುವರೆಗೂ ಯಾವುದೇ ಸೈಂಟಿಸ್ಟ್ ಆಗಲಿ ಮತ್ತು ಬೇರೆ ಯಾರೇ ಆಗಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿನೂ ಕೊಡ್ತಾಯಿಲ್ಲ ರೈತರಿಗೆ. ಬಟ್ ಹೋದ ವರ್ಷ ಸ್ವಲ್ಪ ಸುಮಾರಾಗಿತ್ತು. ಏನೋ ಬೇರೆ ಒಂದು ಕಾರಣಗಳು ಅಂತೇಳ್ಬಿಟ್ಟು ರೈತರು ಈ ಸಲ ತುಂಬಾ ಟೊಮ್ಯಾಟೊ ಹಾಕಿದ್ರು. ಬಟ್ ಮೊದಲು ಹಾಕಿದಾಗ ಗಿಡ ಒಂದು ತಿಂಗಳವರೆಗೂ ಚೆನ್ನಾಗಿರುತ್ತೆ. ಮತ್ತು ಆ ಗಿಡ ಮುದುಡು ರೋಗ ಬಂದಿದೆ ಅಂದರೆ ಒಂದೇ ಒಂದು ಕಾಯಿ ಬಿಡೋದಿಲ್ಲ. ಏನು ಹೂವು ಬಿಟ್ಟಿರುತ್ತೋ ಅದೆಲ್ಲ ಅಲ್ಲೇ ಉದುರೋಗಿ ಗಿಡನೂ ಸಹ ಅಲ್ಲೇ ಸತ್ತೋಗ್ಬಿಡುತ್ತೆ. ಬೇರೆ ಏನೂ ಆಗ್ತಾಯಿಲ್ಲ. ರೈತರು ಸುಮಾರು 1 ಎಕರೆಗೆ 2 ಲಕ್ಷದಿಂದ 2.5 ಲಕ್ಷದವರೆಗೂ ಖರ್ಚು ಮಾಡ್ತಾರೆ. ಖರ್ಚು ಮಾಡಿದ್ರೂ ಸಹ ಲಾಸ್ಟಿಗೆ ಅವ್ರಿಗೆ ಬಂಡವಾಳ ಅಲ್ಲ, ಅವ್ರು ಮಾಡಿರೋ ಕೂಲಿ ಖರ್ಚುಗಳು ಸಹ ಬರೋದಿಲ್ಲ. ತುಂಬ ನಷ್ಟದಲ್ಲಿದ್ದಾರೆ ರೈತರು. ಇದೇ ರೀತಿ ಮುಂದುವರೆದ್ರೆ ರೈತರು ಆತ್ಮಹತ್ಯೆಗಳು ಸಹ ನಮ್ಮ ಭಾಗದಲ್ಲೇ ಹೇಳ್ಬೇಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ರೈತರು ಆತ್ಮಹತ್ಯೆಗಳು ಕಡಿಮೆ ಇತ್ತು. ಈ ಟೊಮ್ಯಾಟೊ ಬೆಳೆಗಳು ಆಗ್ತಾ ಇರುವಂಥ ಪರಿಸ್ಥಿತಿಯಿಂದ ರೈತರ ಆತ್ಮಹತ್ಯೆಗಳು ಸಹ ಜಾಸ್ತಿ ಆಗ್ತವೆ. ದಯವಿಟ್ಟು ಸರ್ಕಾರ ಮತ್ತು ಕೃಷಿ ಸಚಿವರು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲೂ ಸಹ ನಾನು ಈ ಮೂಲಕ ಕೇಳ್ತೀನಿ. ಕಳೆದ ವರ್ಷ ಉತ್ತಮ ಬೆಲೆ ದೊರೆತ ಕಾರಣ ಈ ವರ್ಷವೂ ಟೊಮ್ಯಾಟೊ ಬೆಳೆ ಇಟ್ಟಿದ್ದೇವೆ. ಈಗ ಮುದುಡು ರೋಗ ಬಾಧಿಸುತ್ತಿದೆ. ಈ ರೋಗ ಬಂದರೆ ಗಿಡ ಒಂದೇ ಒಂದು ಕಾಯಿ ಬಿಡುವುದಿಲ್ಲ. ಗಿಡ ಹಾಗೆಯೇ ಸತ್ತು ಹೋಗುತ್ತದೆ. ರೈತರು 1 ಎಕರೆಗೆ ಖರ್ಚು ಮಾಡುವ 2.5 ಲಕ್ಷ ಬಂಡವಾಳವೂ ಬಾರದೆ ನಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ.
ಇದು ಹೀಗೆ ಮುಂದುವರೆದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ನೊಂದು ನುಡಿಯುತ್ತಾರೆ. ಸರ್ಕಾರ ಮತ್ತು ಕೃಷಿ ಸಚಿವರು ಈ ಬಗ್ಗೆ ಗಮನ ಹರಿಸಿ ರೈತರಿಗೆ ನೆರವು ನೀಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಟೊಮ್ಯಾಟೊ ಬೆಳೆಗಾರರ ಕಷ್ಟ ತಿಳಿಸಿ ನಷ್ಟ ಪರಿಹಾರ ಕೊಡಿಸುತ್ತಾರಾ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.